ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲಿಕ್ ಕಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು CSS ಕಲರ್ಸ್ ಬಗ್ಗೆ, CSS ಫಾಂಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ CSS ಬ್ಯಾಕ್ಗ್ರೌಂಡ್ ಬಗ್ಗೆ ಹಾಗೆ ಬಾರ್ಡರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲು ಬಾಯ್ಲರ್ ಪ್ಲೇಟ್ ಟೈಟಲ್ ಚೇಂಜ್ ಮಾಡೋಣ. ಡಾಕ್ಯುಮೆಂಟ್ ತೆಗೆದು ಬ್ಯಾಕ್ಗ್ರೌಂಡ್ ಅಂಡ್ ಬಾರ್ಡರ್ಸ್ ಇನ್ CSS. ಸೊ ಅಲ್ಲೊಂದು ಹೆಡ್ಲೈನ್ ಆಡ್ ಮಾಡ್ತಾ ಇದ್ದೀನಿ, H2. ದಿಸ್ ಈಸ್ H2. ಸೊ ಒಂದು ID ಕೊಡೋಣ ಇದಕ್ಕೆ. ID ಹೆಸರು ಕೂಡ H2 ಅಂತಾನೆ ಕೊಡೋಣ. ಸೊ ಇಂಟರ್ನಲ್ CSS ಸ್ಟೈಲ್ ಹ್ಯಾಶ್ H2. ಸೊ ಯಾವುದೇ ಒಂದು ಐಡಿನ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ ಹ್ಯಾಶ್ ಅಂಡ್ ID ನೇಮ್ ನ ಕೊಡ್ತೀವಿ. ಆಲ್ರೆಡಿ ಕ್ಲಾಸಸ್ ಮತ್ತೆ ಐಡಿಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅಕಸ್ಮಾತ್ ನೀವು ನೋಡಿಲ್ಲ ಅಂದ್ರೆ ಪ್ಲೇಲಿಸ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು HTML ಮತ್ತೆ CSS ವಿಡಿಯೋಸ್ ನ ಕಂಪ್ಲೀಟ್ ಆಗಿ ನೋಡಬಹುದು. ಸೊ H2ದು ಇವಾಗ ಬ್ಯಾಕ್ಗ್ರೌಂಡ್ ಕಲರ್ ಹೆಂಗೆ ಹಾಕೋದು ಅಂತ ಲಾಸ್ಟ್ ವಿಡಿಯೋಸ್ ಅಲ್ಲಿ ಆಲ್ರೆಡಿ ನೋಡಿದೀವಿ. ಐ ಜಸ್ಟ್ ವಾಂಟ್ ಟು ರಿಪೀಟ್ ಇಟ್ ಒನ್ಸ್ ಬಿಕಾಸ್ ಬ್ಯಾಕ್ಗ್ರೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ಅದನ್ನು ಒಂದ್ಸಲ ಹಾಕೋಣ ಅಂತ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಅಕ್ವಾ ಅಂಡ್ ಬ್ಯಾಕ್ಗ್ರೌಂಡ್ ಹೈಟ್ ಮತ್ತೆ ವಿಡ್ತ್ ನ ಕೂಡ ನಾನು ಡಿಸೈಡ್ ಮಾಡಬಹುದು. ಹೇಗೆ ಅಂತಂದ್ರೆ ಹೈಟ್ ರ್ಯಾಂಡಮ್ ಆಗಿ 120 ಪಿಕ್ಸೆಲ್ ಅಂಡ್ ವಿಡ್ತ್. ಸೊ ವಿಡ್ತ್ ರ್ಯಾಂಡಮ್ ಆಗಿ 443 ಪಿಕ್ಸೆಲ್ ಅಂಡ್ ಬಾರ್ಡರ್ ಕಲರ್. ಸೊ ಇವಾಗ ಯಾವ್ದಾದ್ರು ಒಂದು ಬಾರ್ಡರ್ ಹಾಕ್ತಿವಿ ಅಂತಂದ್ರೆ ಬಾರ್ಡರ್ ಕಲರ್ ಕೊಡ್ಬೋದಲ್ಲ. ಸೊ ಬಾರ್ಡರ್ ಕಲರ್ ಯಾವ್ದಾದ್ರು ಒಂದು ಕೊಡೋಣ. I'll select yellow and border style ಕೊಡಬಹುದು. border style solid. ಸೊ ಇವಾಗ ಗೋ ಲೈನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಬ್ಯಾಕ್ಗ್ರೌಂಡ್ ಕಲರ್ ಮತ್ತೆ ಬಾರ್ಡರ್ ಕಲರು ಹಾಗೆ ಹೈಟ್ ವಿಡ್ತ್ ಮತ್ತೆ ಬಾರ್ಡರ್ ಸ್ಟೈಲು ಹೇಗೆ ಕಾಣಿಸ್ತಿದೆ ಅಂತ ನೋಡೋಣ. ಸೊ ಇವಾಗ ನಮ್ಮ ಲೈವ್ ಸರ್ವರ್ ಆನ್ ಆಗಿದೆ. ಬ್ಯಾಕ್ಗ್ರೌಂಡ್ ಕಲರ್ ಅಕ್ವಾ ನಾವು ಕೊಟ್ಟಿದ್ವಿ ಅಂಡ್ ಬಾರ್ಡರ್ ಕಲರ್ ಯೆಲ್ಲೋ ಕೊಟ್ಟಿದ್ವಿ. ಸೊ ಬಾರ್ಡರ್ ಕಲರ್ ಯೆಲ್ಲೋ ಬಂದಿದೆ. ಹಾಗೆ ಹೈಟ್ 120 ಪಿಕ್ಸೆಲ್ ಡಿಸೈಡ್ ಮಾಡಿದ್ವಿ. ಸೊ 120 ಪಿಕ್ಸೆಲ್ ಹೈಟ್ ಬಂದಿದೆ ಅಂಡ್ 443 ಪಿಕ್ಸೆಲ್ ವಿಡ್ತ್ ಬಂದಿದೆ. ಇದನ್ನ ನಾವು ಹೇಗ್ ಬೇಕಾದ್ರೆ ಅಷ್ಟು ಪಿಕ್ಸೆಲ್ ಕೊಟ್ಬಿಟ್ಟು ನಮ್ಮ ವೆಬ್ಸೈಟ್ಗೆ ಹೇಗ್ ಬೇಕು ಆ ಥರ ಡಿಸೈನ್ ಮಾಡ್ಕೋತಾ ಹೋಗ್ಬೋದು. ಸೊ ಇವಾಗ ಹೈಟು ವಿಡ್ತು ಕಲರು ಈ ಥರ ಮೂರ್ ಲೈನ್ ಬರೆಯೋದಕ್ಕಿಂತ ಒಂದೇ ಲೈನಲ್ಲಿ ಹೇಗೆ ಬರೆಯೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ಬ್ಯಾಕ್ಗ್ರೌಂಡ್ ಕಲರು ಮತ್ತೆ ಹೈಟ್ ವಿಡ್ತ್ ಬಿಡೋಣ ಬಿಕಾಸ್ ಅದು ಬ್ಯಾಕ್ಗ್ರೌಂಡಿಗೆ ಸಂಬಂಧಪಟ್ಟಿದೆ. ಈ ಬಾರ್ಡರ್ ಕಲರ್ ಮತ್ತೆ ಬಾರ್ಡರ್ ಸ್ಟೈಲ್ ಎಲ್ಲ ಹೇಗೆ ಒಂದ್ ಲೈನಲ್ಲಿ ಬರೆಯೋದು ಅಂತ ನೋಡೋಣ. ಸೊ ಇದನ್ನ ಕಮೆಂಟ್ ಮಾಡಿ ಬಾರ್ಡರ್. ಸೊ ಬಾರ್ಡರ್ 4 ಪಿಕ್ಸೆಲ್ ಸಾಲಿಡ್ ಯೆಲ್ಲೋ. ಸೊ ಈ ತರ ನಾವು ಒಂದೇ ಲೈನಲ್ಲಿ ಬರಿಬಹುದು. ಇವಾಗ ಇದನ್ನ ಲೈವ್ ಸರ್ವರ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ 4 ಪಿಕ್ಸೆಲ್ ಯೆಲ್ಲೋ ಕಲರ್ ಬಾರ್ಡರ್ ಬಂದಿದೆ ಸಾಲಿಡ್ ಸ್ಟೈಲ್ ಅಲ್ಲಿ. ಸೊ ಈ ತರ ನಾವು ಒಂದೇ ಲೈನ್ ಬರಿಬಹುದು. ಮೂರ್ ಲೈನ್ ಅಲ್ಲಿ ಬ್ಯಾಕ್ಗ್ರೌಂಡ್ ಸ್ಟೈಲು ಬ್ಯಾಕ್ಗ್ರೌಂಡ್ ಕಲರು ಎಲ್ಲ ಬರಿಬೇಕು ಅಂತ ಏನೂ ಇಲ್ಲ. ಒಂದೇ ಲೈನ್ ಅಲ್ಲಿ ನಾವು ಸ್ಪೇಸ್ ಕೊಟ್ಬಿಟ್ಟು 3 ಸ್ಟೈಲ್ ನ ಆಡ್ ಮಾಡಬಹುದು. ಸೊ ಇಲ್ಲಿ ಬಾರ್ಡರ್ ರೇಡಿಯಸ್ ಕೂಡ ಕೊಡ್ಬೋದು. ಹೇಗೆ ಅಂತಂದ್ರೆ ಬಾರ್ಡರ್ ರೇಡಿಯಸ್ ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದು 23 ಪಿಕ್ಸೆಲ್. ಸೊ 23 ಪಿಕ್ಸೆಲ್ ಬಾರ್ಡರ್ ರೇಡಿಯಸ್ ಕೊಡ್ಬೋದು. ಇದನ್ನು ಗೋ ಲೈವ್ ಹೋಗ್ಬಿಟ್ಟು ನೋಡೋಣ. ಸೊ ಬಾರ್ಡರ್ ರೇಡಿಯಸ್ ನ ನಾವ್ ಏನಕ್ಕೆ ಕೊಡ್ತೀವಿ ಅಂತಂದ್ರೆ ಈ ಬಾರ್ಡರ್ ಎಡ್ಜ್ ಇರುತ್ತಲ್ಲ ಇದು ಕರ್ವ್ ಆಗಿ ಬರೋದಕ್ಕೆ ಬಾರ್ಡರ್ ರೇಡಿಯಸ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ 23 ಪಿಕ್ಸೆಲ್ ಕೊಟ್ಟಿರೋದ್ರಿಂದ ಇಲ್ಲಿ ನೋಡ್ಬೋದು ಎಡ್ಜ್ ಕರ್ವ್ ಆಗಿದೆ. ಸೊ ಇದರಿಂದ ನಾವು ಈ ತರ ಬಾರ್ಡರ್ ರೇಡಿಯಸ್ ನ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ನಾನು ಕೆಲವೊಂದ್ಸಲ ಬಾರ್ಡರ್ ನ ಬರೀ ಮೇಲ್ ಅಷ್ಟೇ ಆಡ್ ಮಾಡಬೇಕು, ಸೈಡ್ಗೆ ಲೆಫ್ಟ್ ಅಲ್ಲಿ ಅಷ್ಟೇ ಆಡ್ ಮಾಡಬೇಕು, ರೈಟ್ ಅಲ್ಲಿ ಅಷ್ಟೇ ಆಡ್ ಮಾಡಬೇಕು, ಬಾಟಮ್ ಅಲ್ಲಿ ಅಷ್ಟೇ ಆಡ್ ಮಾಡಬೇಕು ಅಂದ್ರೆ ಅದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡೋಣ. ಅದಕ್ಕೆ ID P1 ಅಂತ ಕೊಡೋಣ ಅಂಡ್ ದಿಸ್ ಈಸ್ ಪ್ಯಾರಾ 1. ಸೊ ಇದಕ್ಕೆ ಇಂಟರ್ನಲ್ CSS ಬರೆಯೋಣ. ಇವಾಗ ಹ್ಯಾಶ್ P1. ಸೊ ಅದ್ರ ಬ್ಯಾಕ್ಗ್ರೌಂಡ್ ಕಲರ್ ಹೈಟ್ ವಿಡ್ತ್ ಇದನ್ನ ಕಾಪಿ ಮಾಡ್ತೀನಿ. Control C Control
ವಿ. ಸೊ ಈ ಬ್ಯಾಕ್ಗ್ರೌಂಡ್ ಕಲರ್ ಹಾಕೋಬೇಡ, ಬೇರೆ ಯಾವುದಾದ್ರು ಎಲ್ಲೋ ಅಂತಾನೆ ಕೊಡೋಣ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ. ಇವಾಗ ಅಕಸ್ಮಾತ್ ಬಾರ್ಡರ್ ಟಾಪ್ ಅಲ್ಲಿ ಆಡ್ ಮಾಡಬೇಕು ಅಂದ್ರೆ ಅದನ್ನ ಹೆಂಗ್ ಮಾಡೋಣ ಅಂತಂದ್ರೆ ಬಾರ್ಡರ್ ಟಾಪ್ 4 ಪಿಕ್ಸೆಲ್ ಸಾಲಿಡ್ ರೆಡ್. ಸೊ ಈ ತರ ಮಾಡಿದ್ರೆ ನಮ್ಗೆ ಟಾಪ್ ಅಲ್ಲಿ ಬಾರ್ಡರ್ ಸಿಗುತ್ತೆ. ಬಾಟಮ್ ಅಲ್ಲೂ ತೋರಿಸ್ಬಿಡ್ತೀನಿ. ಬಾರ್ಡರ್ ಬಾಟಮ್ ಇದು 4 ಪಿಕ್ಸೆಲ್ ಸಾಲಿಡ್, ಬೇರೆ ಕಲರ್ ಕೊಡೋಣ ಪಿಂಕ್. 4 ಪಿಕ್ಸೆಲ್ ಬೇಡ, ಸ್ವಲ್ಪ ಜಾಸ್ತಿ ಕೊಡೋಣ, ಬಿಕಾಸ್ ಅದು ನಮ್ಗೆ ಬಾರ್ಡರ್ ಕಲರ್ ಚೇಂಜ್ ಆಗಿರೋದು ಕಾಣಿಸ್ಬೇಕು. ಒಂದು 8 ಪಿಕ್ಸೆಲ್ ಕೊಡೋಣ. ಬಾರ್ಡರ್ ರೈಟ್ ಸೈಡ್ ಅಲ್ಲಿ ಬರಬೇಕು ಅಂತಂದ್ರೆ ಹೇಗೆ ಅಂತಂದ್ರೆ ಬಾರ್ಡರ್ ರೈಟ್ ಇದು 8 ಪಿಕ್ಸೆಲ್ ಸಾಲಿಡ್ ಬ್ಲೂ. ಲೆಫ್ಟ್ ಸೈಡ್ ಅಲ್ಲಿ ಬರಬೇಕು ಅಂದ್ರೆ ಬಾರ್ಡರ್ ಲೆಫ್ಟ್ 8 ಪಿಕ್ಸೆಲ್ ಸಾಲಿಡ್ ರ್ಯಾಂಡಮ್ ಆಗಿ ಯಾವ್ದಾರ ಒಂದು ಕಲರ್ ಗ್ರೀನ್. ಇವಾಗ ಗೋ ಲೆವೆಲ್ ಕ್ಲಿಕ್ ಮಾಡ್ಬಿಟ್ಟು ಬಾರ್ಡರ್ ಟಾಪು ಬಾಟಮು ರೈಟು ಲೆಫ್ಟ್ ಅಲ್ಲಿ ಹೇಗೆ ಕೊಡೋದು, ಹೇಗೆ ಕೊಟ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಇಲ್ಲಿ ಪ್ರತಿಯೊಂದು ಸಾಲಿಡ್ ಬಾರ್ಡರ್ಗೂ ಡಿಫ್ರೆಂಟ್ ಕಲರ್ ಕೊಟ್ಟಿದ್ದೆ. ಸೊ ಬಾರ್ಡರ್ ಟಾಪ್ ಯೂಸ್ ಮಾಡಿದ್ದು ರೆಡ್, ಬಾರ್ಡರ್ ಬಾಟಮ್ ಪಿಂಕ್, ಬಾರ್ಡರ್ ಲೆಫ್ಟ್ ಮತ್ತೆ ಬಾರ್ಡರ್ ರೈಟ್ ಕೊಟ್ಟಿದ್ವಿ. ಸೊ ಈ ತರ ನಮಗೆ ಬೇಕಾಗಿರೋ ಸೈಡು ನಾವು ಬಾರ್ಡರ್ನ ಕೊಡಬಹುದು, ಬಾರ್ಡರ್ ಕಲರ್ನ ಚೇಂಜ್ ಮಾಡ್ಬೋದು. ಬಾರ್ಡರ್ನ ಪ್ರತಿಯೊಂದು ಎಡ್ಜಲ್ಲೂ ನಾವು ಬಾರ್ಡರ್ ರೇಡಿಯಸ್ನ ಚೇಂಜ್ ಮಾಡ್ಬೋದು. ಹೇಗೆ ಅಂತಂದ್ರೆ ಬಾರ್ಡರ್ ಇಲ್ಲಿದೆ, ಬಾರ್ಡರ್ ಟಾಪ್ ಲೆಫ್ಟ್ ರೇಡಿಯಸ್ ರ್ಯಾಂಡಮ್ ಆಗಿ 12 ಪಿಕ್ಸೆಲ್, ಬಾರ್ಡರ್ ಟಾಪ್ ರೈಟ್ ರೇಡಿಯಸ್ ಒಂದು ಕಡಿಮೆ ಕೊಡೋಣ, ಇದೆ 5 ಪಿಕ್ಸೆಲ್. ಸೊ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಅಷ್ಟೇ ಕಡಿಮೆ ಕೊಡ್ತಿರೋದು, ಎಷ್ಟಾದ್ರೂ ಕೊಡ್ಬೋದು ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ. ಬಾರ್ಡರ್ ಬಾಟಮ್ ಲೆಫ್ಟ್ ರೇಡಿಯಸ್ ಇದನ್ನೊಂದು 13 ಪಿಕ್ಸೆಲ್ ಅಂಡ್ ಬಾರ್ಡರ್ ಬಾಟಮ್ ರೈಟ್ ರೇಡಿಯಸ್ ಇದು ಒಂದು 4 ಪಿಕ್ಸೆಲ್. ಸೊ ಅವಾಗ ಗೋಲ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಬಾರ್ಡರ್ ರೇಡಿಯಸ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ ಪ್ರತಿಯೊಂದು ಎಡ್ಜಲ್ಲೂ. ಸೊ ಇಲ್ಲಿ ಪ್ರತಿಯೊಂದು ಎಡ್ಜಿನ ರೇಡಿಯಸ್ ಅಲ್ಲೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಮಗೆ. 12 ಪಿಕ್ಸೆಲ್ 13 ಪಿಕ್ಸೆಲ್ 5 ಪಿಕ್ಸೆಲ್ ಆ ಥರ ಕೊಟ್ಟಿರೋದಕ್ಕೆ. ಸೊ ಅಕಸ್ಮಾತ್ ಟಾಪ್ ಅಲ್ಲಿ ಮತ್ತೆ ಲೆಫ್ಟ್ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಬಾರ್ಡರ್ ಟಾಪ್ ಲೆಫ್ಟ್ ರೇಡಿಯಸ್, ಟಾಪ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಬಾರ್ಡರ್ ಟಾಪ್ ರೈಟ್ ರೇಡಿಯಸ್, ಬಾಟಮ್ ಅಲ್ಲಿ ಲೆಫ್ಟ್ ಸೈಡ್ ಚೇಂಜ್ ಮಾಡಬೇಕು ಅಂತಂದ್ರೆ ಬಾರ್ಡರ್ ಬಾಟಮ್ ಲೆಫ್ಟ್ ರೇಡಿಯಸ್, ಬಾಟಮ್ ಅಲ್ಲಿ ರೈಟ್ ಸೈಡ್ ಚೇಂಜ್ ಮಾಡಬೇಕು ರೇಡಿಯಸ್ನ ಅಂತಂದ್ರೆ ಬಾರ್ಡರ್ ಬಾಟಮ್ ರೈಟ್ ರೇಡಿಯಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಪಿಕ್ಸೆಲ್ ಕೊಡಬೇಕು ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಕೊಟ್ಬಿಟ್ಟು ನಾವು ಚೇಂಜ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ರೇಡಿಯಸ್. ಸೊ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಇಮೇಜ್ ಹೆಂಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡಿ ಇದಕ್ಕೆ ಐಡಿನ P2 ಅಂತ ಕೊಡ್ತೇವೆ. ಸೊ ಹ್ಯಾಶ್ P2. ಸೊ ಇಲ್ಲಿ P2 CSS ಬರೆಯೋಣ, ಇಂಟರ್ನಲ್ CSS. ಫಸ್ಟ್ ಇದರದ ಹೈಟ್ ಡಿಸೈಡ್ ಮಾಡೋಣ. ಹೈಟು ರ್ಯಾಂಡಮ್ ಆಗಿ ಒಂದು 120 ಪಿಕ್ಸೆಲ್ಲು, ವಿಡ್ತ್ ಸ್ವಲ್ಪ ಜಾಸ್ತಿ ಇರಲಿ, ವಿಡ್ತ್ ಒಂದು 600 ಪಿಕ್ಸೆಲ್, ಹೈಟು ಸ್ವಲ್ಪ ಜಾಸ್ತಿ ಮಾಡಿ 400 ಪಿಕ್ಸೆಲ್. ಸೊ ಹೈಟು ವಿಡ್ತು ಆದಮೇಲೆ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಇದೆ. ಇಲ್ಲಿ URL ಒಳಗಡೆ ಯಾವುದಾದ್ರೂ ಒಂದು ಇಮೇಜ್ನ ಆ್ಯಡ್ ಮಾಡ್ಬೋದು. ಗೂಗಲಿಂದ ಯಾವ್ದಾದ್ರು ಲಿಂಕ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು.
ನೀವು ಬೇಕಾದರೆ ಗೂಗಲಿಂದ ಅದರ ಲಿಂಕ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ನಾನು ಆಲ್ರೆಡಿ ಫೋಲ್ಡರಲ್ಲಿ ಒಂದು ಇಮೇಜ್ ಇಟ್ಟಿದ್ದೀನಿ p2.png ಅಂತ, ಅದನ್ನೇ ಹಾಕ್ತಿದ್ದೀನಿ. ಸೊ ಇಲ್ಲಿ ಹೈಟ್ ಬಿಡ್ತಾದ್ಮೇಲೆ ಬಾರ್ಡರ್ ಕೊಡೋಣ. ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ರೆಡ್. ಸೊ ಬಾರ್ಡರ್ ಆಯಿತು. ನೆಕ್ಸ್ಟು ಈಗ ಇಮೇಜು ಒಂದೇ ಸಲ ಬರಬೇಕು, ಪದೇ ಪದೇ ರಿಪೀಟ್ ಆಗಬಾರ್ದು ಅಂತಂದರೆ, ಇಲ್ಲಿ ನೋಡಿ ನಾನು ಹಾಕಿರೋ ವಾಟ್ಸಪ್ ಇಮೇಜು ಪದೇ ಪದೇ ಫುಲ್ ರಿಪೀಟ್ ಆಗಿದೆ, ಹೈಟ್ ವಿಡ್ತ್ ಸೆಟ್ ಆಗಿದೆ. ಬಟ್ ನಂಗೆ ಇದು ಹಿಂಗೆ ಪದೇ ಪದೇ ಬರಬಾರ್ದಪ್ಪ, ಒಂದೇ ಸಲ ಬರಬೇಕು ಅಂತಂದರೆ ಹೆಂಗೆ ಮಾಡ್ತೀವಿ ಅಂತಂದ್ರೆ, ಅದನ್ನ ಬ್ಯಾಕ್ಗ್ರೌಂಡ್ ರಿಪೀಟ್ ಆಗಬಾರ್ದು, ಬ್ಯಾಕ್ಗ್ರೌಂಡ್ ರಿಪೀಟ್ ನೋ ರಿಪೀಟ್. ಸೊ ಈ ಥರ ಕೊಟ್ಟರೆ ನಮಗೆ ಬ್ಯಾಕ್ಗ್ರೌಂಡ್ ಇಮೇಜು ಅದು ರಿಪೀಟ್ ಆಗಲ್ಲ, ಬರೀ ಒಂದೇ ಸಲ ಬರುತ್ತೆ. ಹೆಂಗೆ ಅಂದರೆ ಇಲ್ಲಿ ನೋಡಿ ಇವಾಗ ಒಂದೇ ಸಲ ಬಂದಿದೆ. ಸೊ ಇವಾಗ ಈ ಇಮೇಜ್ನ ಎಲ್ಲಿ ಪ್ಲೇಸ್ ಮಾಡಬೇಕಪ್ಪ, ಇಷ್ಟು ದೊಡ್ಡ ಬಾರ್ಡರ್ ಹಾಕ್ಕೊಂಡಿದ್ದೀನಿ, ಸೆಂಟರಲ್ಲಿ ಪ್ಲೇಸ್ ಮಾಡಬೇಕಾ, ಟಾಪಲ್ಲಿ ಪ್ಲೇಸ್ ಮಾಡಬೇಕಾ, ಸೆಂಟರ್ ಟಾಪಲ್ಲಿ ಪ್ಲೇಸ್ ಮಾಡಬೇಕಾ, ಸೆಂಟರ್ ರೈಟಲ್ಲಿ ಪ್ಲೇಸ್ ಮಾಡಬೇಕಾ, ಅಥವಾ ಟಾಪ್ ಲೆಫ್ಟಲ್ಲಿ, ಟಾಪ್ ರೈಟಲ್ಲಿ, ಬಾಟಮ್ ಲೆಫ್ಟು, ಬಾಟಮ್ ರೈಟು, ಈ ಥರ ಹೆಂಗೆ ಪ್ಲೇಸ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ಈ ಇಮೇಜ್ನ ಸೆಂಟರಲ್ಲಿ ಪ್ಲೇಸ್ ಮಾಡಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಪೊಸಿಷನ್ನ ಸೆಂಟರ್ ಮಾಡಿದ್ರೆ ಅದು ಸೆಂಟರಲ್ಲಿ ಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಇದು ಸೆಂಟರಲ್ಲಿ ಪ್ಲೇಸ್ ಆಗಿದೆ ಇಮೇಜು. ಅದೇ ನನಗೆ ಟಾಪಲ್ಲಿ, ಲೆಫ್ಟಲ್ಲಿ, ರೈಟಲ್ಲಿ, ಬಾಟಮ್ ಲೆಫ್ಟು, ಬಾಟಮ್ ರೈಟು ಅದು ಹೆಂಗೆ ಮಾಡ್ತೀವಿ ಅಂತಂದರೆ ಅದನ್ನು ನಾನು ಕಮೆಂಟಲ್ಲಿ ಬರ್ದು ತೋರಿಸ್ತೀನಿ, ನೀವು ಅದನ್ನು ಟ್ರೈ ಮಾಡಬೇಕು. ಬ್ಯಾಕ್ಗ್ರೌಂಡ್ ಪೊಸಿಷನ್ ಟಾಪ್ ಲೆಫ್ಟ್ ಮಾಡ್ಬೋದು, ಅದೇ ಬ್ಯಾಕ್ಗ್ರೌಂಡ್ ಪೊಸಿಷನ್ನ ಟಾಪ್ ರೈಟ್ ಮಾಡ್ಬೋದು, ಆ್ಯಂಡ್ ಬಾಟಮ್ ಲೆಫ್ಟ್ ಮಾಡ್ಬೋದು. ಆ್ಯಂಡ್ ಬಾಟಮ್ ರೈಟ್ ಮಾಡ್ಬೋದು. ಸೊ ಇವಾಗ ಸದ್ಯಕ್ಕೆ ಸೆಂಟರ್ ಇಟ್ಕೊಂಡಿರ್ತೀನಿ, ಇದನ್ನೆಲ್ಲ ನಾನು ಕಮೆಂಟ್ ಔಟ್ ಮಾಡ್ತೀನಿ. ಇದನ್ನೆಲ್ಲ ನೀವು ಮಾಡಿಬಿಟ್ಟು ಯಾವ ಪೊಸಿಷನ್ನು ಟಾಪ್ ಲೆಫ್ಟ್ ಕೊಟ್ಟರೆ ಎಲ್ಲಿ ಬರುತ್ತೆ, ಟಾಪ್ ರೈಟ್ ಕೊಟ್ಟರೆ ಎಲ್ಲಿ ಬರುತ್ತೆ, ಬಾಟಮ್ ಲೆಫ್ಟ್ ಕೊಟ್ಟರೆ ಏನಾಗುತ್ತೆ, ಬಾಟಮ್ ರೈಟ್ ಕೊಟ್ಟರೆ ಏನಾಗುತ್ತೆ ಅಂತ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಸೊ that's all about backgrounds and borders. Thank you for watching this video. Kindly like the video and subscribe the channel.